ಸೊ ದುಬಾರೆ ಫಾರೆಸ್ಟ್ನಲ್ಲಿ ಇರ್ತಕ್ಕಂಥ ಆನೆಗಳು. ಯಾವುದೇ ಕಾರಣಕ್ಕೂ ವಿಡಿಯೋ ಮಿಸ್ ಮಾಡಬೇಡಿ, ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ. ಗೆಳೆಯರೆ, ಕುಶಾಲನಗರದಿಂದ ಅದೇ ಊರ ಹೆಸರೇನಪ್ಪ ಅದು, ಗುಡ್ಡೆಬಸೂರು ಅಂತಕ್ಕಂಥ ಸ್ಥಳಕ್ಕೆ ಬಂದು ಅಲ್ಲಿಂದ ಎಡಗಡೆ ತೆಗೆದುಕೊಂಡ್ವಿ. ಏನಿಲ್ಲಿ ಒಂದು ತೂಗು ಸೇತುವೆಯ ವಿಡಿಯೋ ವೀಕ್ಷಣೆಯನ್ನು ಪಡೆದು ತದನಂತರ ದುಬಾರೆ ಫಾರೆಸ್ಟ್ಗೆ ಭೇಟಿಯನ್ನು ನೀಡ್ತಾ ಇದ್ದೀವಿ. ಸೊ ತೂಗು ಸೇತುವೆ ವಿಡಿಯೋ ಈ ಹಿಂದಿನ ವಿಡಿಯೋ, ಸೊ ದಯವಿಟ್ಟು ವೀಕ್ಷಣೆಯನ್ನು ಮಾಡಿ. ಸೊ ದುಬಾರೆ ಫಾರೆಸ್ಟ್ನ ಒಂದು ಪರಿಚಯವನ್ನು ಮಾಡಿಕೊಡ್ತೀನಿ. ಸೊ ದುಬಾರೆ ಫಾರೆಸ್ಟ್ಗೆ ಭೇಟಿಯನ್ನು ನೀಡೋಣ, ಬನ್ನಿ. ಅದೆಲ್ಲ ಅರಣ್ಯ ಪ್ರದೇಶ ಅಲ್ವಾ? ಎಸ್. ವಾವ್, ಏನು ಸೂಪರ್ ಇದೆ ನೋಡ್ರಿ. ಕಾಫಿ ಡೇ ಜೇನಲ್ವಾ ಅದು? ಅಯ್ಯಯ್ಯ. ಸೊ ಇಲ್ಲಿ ಒಂದು ಚೆಕ್ಕಿ ಹೊಳೆ ಅಂತ ಇದೆ, ಬಲಗಡೆ ಹೋಗ್ಬೇಕಾ? ಸೊ ಬಲಗಡೆ ಹೋಗ್ಬೇಕು. ಸೊ ಬರುವಾಗ ಈ ಒಂದು ಸ್ಥಳಕ್ಕೆ ಭೇಟಿಯನ್ನು ನೀಡ್ತೀನಿ. ಸೊ ಈಗ ದುಬಾರೆಗೆ ಹೋಗೋಣ. ಯಾವುದೋ ಇದು ಹೊಸಪಟ್ಟಣ ಅಂತಕ್ಕಂಥ ಒಂದು ಸ್ಥಳ ಇದೆ. ಈ ಹೊಸಪಟ್ಟಣದಲ್ಲಿ ಒಂದು ದೇವಸ್ಥಾನ ಇದೆ ಕಣ್ರಿ, ಭಾಳ ಅಲ್ಟಿಮೇಟ್ ಆಗಿದೆ. ಮಸೀದಿ ಅದು. ಇನ್ನೇನು ಕೆಲವೇ ಅಂತರದಲ್ಲಿ ದುಬಾರೆ ಫಾರೆಸ್ಟ್. ನೋಡಿ ಯಾವುದು ಇದು, ನಜರಾಯಪಟ್ಟಣ ಅಂತೆ. ಎಲ್ಲಿ ಲೆಫ್ಟು? ಸ್ಟ್ರೈಟ್ ಒಂದೇ ರೋಡು. ಸೊ ಇಲ್ಲಿ ನೋಡಿ 1.3 ದುಬಾರೆ. ಯಾವುದು ಇಲ್ಲೊಂದು ನಂಜುಂಡೇಶ್ವರನ ದೇವಸ್ಥಾನ ಇದೆ. ಓ, ಇಲ್ಲೊಂದು ಪುರಾತನ ದೇವಾಲಯ ಇದೆ ನೋಡ್ರಿ, ಎಷ್ಟು ಚೆನ್ನಾಗಿದೆ. ಸೊ ಇದನ್ನೆಲ್ಲ ಪುರಾತತ್ವ ಇಲಾಖೆಯವರು ಉಳಿಸ್ಕೊಬೇಕು. ವೀರಭದ್ರೇಶ್ವರ ದೇವಸ್ಥಾನ ಅಂತೆ ಅದು, ಬಹಳ ಅದ್ಭುತವಾಗಿದೆ. ಇದನ್ನೆಲ್ಲ ಈ ಧಾರ್ಮಿಕ ದತ್ತಿ ಇಲಾಖೆಯವರು ಇದ್ದಾರೆ. ಸೊ ಅವರೆಲ್ಲ ಭೇಟಿ ನೀಡಿ ಇದನ್ನೆಲ್ಲ ಉಳಿಸ್ಕೊಳ್ತಕ್ಕಂಥ ಕಾರ್ಯವನ್ನು ಮಾಡಬೇಕು. ವಾವ್, ಏನು ಬ್ಯೂಟಿಫುಲ್ ಸೀನ್. ಇದೇನೇ ಇದು, ಒಂಥರ ಯಾವುದೋ ಸಿನಿಮಾ ಮಂದಿರಕ್ಕೆ ಬಂದಾಗ ಕಾಣಿಸುತ್ತಲ್ಲ, ಇದೆಯಾ? ಸೊ ಇದೇ ದುಬಾರೆ ಅಂತೆ ಬಂಧುಗಳೇ. ಇದು ಸಹ ಕಾವೇರಿ ಹೊಳೆಯ ತೀರದಲ್ಲಿ ಇದೆ. ಸೊ ಕಾವೇರಿ ಹೊಳೆಯ ದರ್ಶನ ನಮಗೆ ದೊರಕ್ತಾ ಇದೆ. ಟೂರಿಸ್ಟ್ ತುಂಬ ಜನ ಇದ್ದಾರಪ್ಪ. ಸೊ ದುಬಾರೆ ಪಾರ್ಕಿಂಗ್ ಪ್ಲೇಸ್ ಇದು, ತಾವಿಲ್ಲಿ ವೀಕ್ಷಣೆಯನ್ನು ಮಾಡಿ. ದುಬಾರೆ ಭೇಟಿ. ಟೂರಿಸ್ಟ್ ತುಂಬ ಜನ ಇದ್ದಾರೆ. ತೂಗು ಸೇತುವೆ ಅಲ್ವೇ ಅಲ್ಲಿ ಮಾಡಿದ್ರಲ್ಲ ಆ ಥರ ನೀರಿದ್ರೆ ತೂಗು ಸೇತುವೆ. ಓ ಹಾಗ್ಯಾ? ಬೋಟಿಂಗ್ನವ್ರ ಕೆಲಸ ಇಲ್ಲ ಈಗ. ಅಯ್ಯೋ, ನೀರಿಲ್ಲದೆ ನೋಡಿ, ಎಲ್ಲ ಬರೀ ಕಲ್ಲು ಬಂಡೆಗಳು. ಹಾಂ ನೋಡಿ, ಕಾವೇರಿ ನದಿಯಲ್ಲಿ ನೀರಿಲ್ಲ. ನಾವೆಲ್ಲೇ ಹೋದ್ರೂ ಈ ಕಾವೇರಿ ಹೊಳೆ ನಮಗೆ ಹತ್ತಿರದಲ್ಲಿರ್ತದಲ್ಲ, ಹೇಗೆ ಇದು? ಹಾಂ, ಕಾವೇರಿ ಹೊಳೆನ ದಾಟ್ತೀವಿ, ಕಾವೇರಿ ಹೊಳೆ ಸಮೀಪದಲ್ಲೇ ಇರ್ತೀವಲ್ಲ. ಹಾಂ, ಕಾವೇರಿಗೂ ನಮಗೂ ಒಂದಕ್ಕೊಂದು ಬಾಂಧವ್ಯ, ಅನುಬಂಧ ಇದೆ. ಸೊ ಕಾವೇರಿ ಹೊಳೆನ ದಾಟಿದಿ ಎಂಟ್ರೆನ್ಸ್.
ಟಿಕೆಟ್ ತಗೋತಾರಲ್ಲ. ಸೊ ದುಬಾರೆ ಫಾರೆಸ್ಟ್ ಎಂಟ್ರಿ ಆಗಿದ್ದೀವಿ. ತುಂಬ ಚೆನ್ನಾಗಿದೆ. ಸೊ ಆನೆ ದರ್ಶನ ಆಗ್ತಾಯಿದೆ. ವಾವ್, ಸೂಪರ್ ನೋಡಿ, ಆನೆ ಶಿಬಿರ ಕೇಂದ್ರ. ಒಬ್ಬ ಸೊ ತುಂಬ ಇದೆ ಕಣ್ರಿ, ತುಂಬ ಆನೆಗಳಿವೆ. ವಾ, ಬ್ಯೂಟಿಫುಲ್. ಸೊ ಅಲ್ಲೆಲ್ಲ ಇದೆ ಆನೆಗಳು. ಎಷ್ಟು ಅದ್ಭುತವಾದ ವೀಕ್ಷಣೆ ಈ ಒಂದು ದುಬಾರೆ ಫಾರೆಸ್ಟ್ನಲ್ಲಿ ನಮಗೆ ದೊರಕ್ತಾ ಇದೆ. ತುಂಬ ಆನೆಗಳಿವೆ. ಹಬ್ಬ, ಬೆಳಗಿನ ಸಮಯ ಆನೆಗೆ ಸ್ನಾನ ಮಾಡಿಸೋದಕ್ಕೆ ಸೊ ಆ ಒಂದು ವಿಡಿಯೋ ವೀಕ್ಷಣೆಗೆ 250 ರೂಪಾಯಿಗಳನ್ನು ಅಳವಡಿಸಿದ್ದಾರೆ. ಸೊ ಎಂಟ್ರಿ ಫೀಸ್ ಬಂದು 100 ರೂಪಾಯಿಗಳು ಎಂಟ್ರಿ ಫೀಸ್. ವಾವ್, ನೈಸ್ ಅಪ್ಪ, ನೈಸ್. ಅದ್ರ ಲೆಕ್ಕ ಇಲ್ಲ ಅಂದ್ರೆ ಅಲ್ವಾ, ಇದು ಯಾವ ಲೆಕ್ಕನ ಇವಕ್ಕೆ? ನೀ ಹೇಳ್ದಂಗೆ ಎಷ್ಟು ಹತ್ರದಲ್ಲಿ ನೋಡಿ. ಈ ಗೇಟ್ಗಳೆಲ್ಲ ಇವಕ್ಕೇನು ಲೀಸ್ಟ್ಗೆ ಇಲ್ಲ ಇವಕ್ಕೆ. ಸೊ ಅವರ ಒಂದು ಅವುಗಳ ಒಂದು ಸಂಯಮ, ಅದಕ್ಕೆ ನಾವು ಚಿರಋಣಿಯಾಗಿರಬೇಕು. ಸೊ ಪ್ರವಾಸಿಗರು ಕೀಟ್ಲೆಗಳನ್ನು ಮಾಡಬೇಡಿ. ಬಂದಂತಹ ಪ್ರವಾಸಿಗರು ಆನೆಯ ವೀಕ್ಷಣೆಯನ್ನು ಪಡೆಯಿರಿ. ಸೊ ಎಲ್ಲವೂ ಸಹ ದಂತ ಉಳ್ಳಂತಹ ಆನೆಗಳು, ಕೊಂಬಾನೆಗಳು. ದಂತ ಅಂದರೆ ಅಲ್ಲಲ್ವಾ, ಸೊ ಆನೆ ದಂತ. ಸೊ ಕೊಂಬಿಗೂ ಸಹ ದಂತ ಅಂತ ಹೇಳ್ತಾರೆ. ಅದು ಕಲರ್ ಹಂಗಿರೋದ, ಪೇಂಟ್ ಹೊಡೆದಿರೋದ? ವೈಟು. ಅಯ್ಯೋ, ಎಷ್ಟು ಕಲರ್ ನೋಡಿ, ಒಳ್ಳೆ ಪೇಂಟ್ ಹೊಡೆದಂಗಿದೆ ಕೊಂಬುಗಳು ನೋಡಿ. ಎಷ್ಟು ಒಬ್ಬ ಕಾಡಲ್ಲಿ ಏನಾರು ಆನೆಗೆ ಸಿಕ್ಬಿಟ್ರೆ ಈ ಥರ ಬಲಿ ಹಾಕ್ಬಿಡ್ತವೆ ನೋಡಿ. ಆ ದಂತದಲ್ಲಿ ಚುಚ್ಚಿ ಎತ್ತುಬಿಡ್ತದೆ ಕಣ್ರಿ. ಅದಕ್ಕೆ ಆನೆ ಅಂತ ಹೇಳೋದು. ಆ ಹೆಸರಲ್ಲಿ ಅದ್ರ ಗತ್ತಿದೆ ನೋಡಿ. ಆನೆಯ ಗತ್ತು ಎಲ್ಲರಿಗೂ ಗೊತ್ತು. ಸೊ ಮುಂದೆ ಹೋಗೋಣ. ಇಷ್ಟು ಹತ್ತಿರದಲ್ಲಿ ಆನೆನ ಇಷ್ಟು ಚೆನ್ನಾಗಿ ನೋಡ್ತೀವಿ ಅಂತ ಅಂದುಕೊಂಡಿರಲಿಲ್ಲ. ಸೊ ಅದುವೇ ದುಬಾರೆ ಫಾರೆಸ್ಟ್. ಸೊ ದುಬಾರೆ ಫಾರೆಸ್ಟ್ನಲ್ಲಿ ಸೊ ಇಲ್ಲೂ ಸಹ ಆನೆಗಳನ್ನು
ಇಲ್ಲಿ ಪಳಗಿಸ್ತಕ್ಕಂಥ ಒಂದು ಕೇಂದ್ರ ಇದೆ. ಸೊ ಅದೊಂದು ವಿಡಿಯೋ ವೀಕ್ಷಣೆ ತೋರ್ಪಡಿಸ್ತೀನಿ. ಏನು ಈ ಒಂದು ಅರಣ್ಯ ಪ್ರದೇಶದ ಒಳಭಾಗದಲ್ಲಿ ಸೊ ಇಲ್ಲಿ ಒಂದು ದೇವರ ಪ್ರತಿಮೆಗಳನ್ನು ವೀಕ್ಷಣೆ ಮಾಡ್ಬೋದು. ಸೊ ಬಸವೇಶ್ವರನ ದರ್ಶನ ದೊರಕ್ತಾ ಇದೆ. ಸೊ ಇದೆಲ್ಲ ಸರ್ವಸಾಮಾನ್ಯವಾದಂಥ ಸ್ಥಳಗಳಲ್ಲ. ಸೊ ದೇವತೆಗಳು ನೆಲೆಸಿರ್ತಕ್ಕಂಥ ಸ್ಥಳಗಳು. ಸೊ ಪ್ರವಾಸಿಗರು ಏನು ಈ ಒಂದು ದುಬಾರೆ ಫಾರೆಸ್ಟ್ನಲ್ಲಿ ನೋಡಿ ಯಾವ ರೀತಿ ಒಂದು ಸಮಯವನ್ನು ಕಳೆಯುತ್ತಿದ್ದಾರೆ ಅಂತಕ್ಕಂಥದ್ದನ್ನ ನೀವು ಗಮನಿಸ್ಬೋದು. ತಾವು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ. ಸೊ ನೋಡಿ ಆನೆ ಪಳಗಿಸ್ತಕ್ಕಂಥ ಕೇಂದ್ರ ಇದು. ಸೊ ಮೊನ್ನೆ ಒಂದು ವಿಡಿಯೋದಲ್ಲಿ ವೀಕ್ಷಣೆ ಮಾಡಿದೆ. ಅಲ್ಲಿ ನೋಡಿ ತುಂಬ ಕೋಪಿಷ್ಟ ಆನೆಗಳು ಇವು. ಏನಿಲ್ಲಿ ಕೂಡಾಕಿದ್ದಾರೆ ಈ ಆನೆಗಳು ತುಂಬ. ನೋಡಿ ಅಲ್ಲೆಲ್ಲ ಕಾಡು ಕರ್ಕೊಂಡು ಹೋಗ್ತಾ ಇದ್ದಾರೆ ಕಣ್ರಿ. ಸೊ ನೋಡಿ ಆನೆಗಳೆಲ್ಲ ಕಾಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ ಝೂಮ್ ಮಾಡ್ತೀನಿ ನೋಡಿ. ಅವು ಮೇವಿಗೋಸ್ಕರ ಕಾಡಿಗೆಲ್ಲ ಕರ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ನೀರಿಗೆಲ್ಲ ಇಳಿಸಿ ಸ್ನಾನ ಎಲ್ಲ ಮಾಡಿಸಿ. ವಾ, ಆನೆಗಳು ನೋಡ್ಬೇಕಂದ್ರೆ ದುಬಾರೆ ಫಾರೆಸ್ಟ್ ಬ್ಯೂಟಿಫುಲ್. ನೋಡಿ ಬಂಧುಗಳೇ, ಸೊ ಆನೆ ಪಳಗಿಸುವ ಕೇಂದ್ರ ಇದು. 2 ಆನೆಗಳನ್ನ ಕೂಡಾಕಿದ್ದಾರೆ ಅಲ್ಲಿ. ಸೊ ಅಲ್ಲೊಂದು ಆನೆ ನಿಂತಿದೆ. ಸೊ ಇದೇನಿದೆ, ಇದು ಪಳಗಿಸಿರೋ ಆನೆಗಳು ಇವು ನೋಡಿ. ಅಲ್ಲೆಲ್ಲ ಕಾಡಿಗೆಲ್ಲ ಕಳಿಸ್ತಾ ಇದ್ದಾರೆ ಆನೆಗಳನ್ನ. ತುಂಬ ಆನೆಗಳಿವೆ ಇಲ್ಲಿ. ಸೊ ಈ ರೀತಿಗೆ ಅವರೇ ಕಾಡು ಕರ್ಕೊಂಡು ಹೋಗ್ತಾರೆ, ಅವರೇ ಕಾಡಿಂದ ಕರ್ಕೊಂಡು ಬರ್ತಾರೆ. ಸೊ ಇಲ್ಲಿ ಎಂಟ್ರೆನ್ಸ್ ಇಲ್ಲ ಅಂತೆ. ಸೊ ಇಲ್ಲಿ ಆನೆ ಸ್ನಾನ ಮಾಡೋದಕ್ಕೆ ನೋಡಿ ಯಾವ ರೀತಿ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಮೊನ್ನೆ ಒಂದು ವಿಡಿಯೋ ಹಾಕಿದ್ರು. ಇದು ತುಂಬ ಕೋಪಿಷ್ಟ ಆನೆ ನೋಡಿ. ಅದ್ರ ದಂತ ಎಲ್ಲ ಮುರಿದೋಗಿದೆ ಅಂದ್ಕೊಂಡೆಲ್ಲ ಹಾಕಿದ್ರು ನೋಡಿ. ಇಲ್ಲಿ ಕಾಣಿಸ್ತೈತೆ ನೋಡಿ ದಂತ ಎಲ್ಲ. ಬಹುಶಃ ಇದೇ ಆನೆ ಇರಬೇಕು ಅನ್ಕೋತೀನಿ ನೋಡಿ. ದಂತ ಎಲ್ಲ ಮುರಿದೋಗಿದೆ. ಇದೆಲ್ಲ ಗುದ್ದಿ ದಂತ ಎಲ್ಲ ಮುರ್ಕೊಂಡಿದ್ದಾನೆ ಅಂತ ಒಂದು ವಿಡಿಯೋ ಪ್ರಸಾರ ಮಾಡಿದರು ಎಲ್ಲ. ಏನು ಈ 2 ಆನೆಗೂ ಅಷ್ಟೇ ಕೊಂಬು ಚಿಕ್ಕದಾಗಿದೆ. ತುಂಬ ಚಿಕ್ಕದಾಗಿದೆ. ಅಂದರೆ ಅವು ಗುದ್ದಿ ಅವು ದಂತಗಳನ್ನ ಅವೇ ಮುರ್ಕೊಂಡ್ಬಿಟ್ಟಿದೆ ಅಲ್ಲಿ ನೋಡಿ. ಎಲ್ಲ ಕೊಂಬಿರ ಆನೆಗಳನ್ನೇ ತಗೊಬಂದಿದ್ದಾರೆ. ಇರಲಿ ಬಿಡಿ. ಓಕೆ, ದುಬಾರೆ ಫಾರೆಸ್ಟ್ನಲ್ಲಿರ್ತಕ್ಕಂಥ ಆನೆಗಳ ವಿಡಿಯೋ ವೀಕ್ಷಣೆಯನ್ನು ತೋರ್ಪಡಿಸಿದ್ದೀನಿ. ಸೊ ಮುಂದಿನ ಪ್ರವಾಸಿ ತಾಣಕ್ಕೆ ಭೇಟಿಯನ್ನು ನೀಡ್ತೀನಿ. ಸೊ ನೆಕ್ಸ್ಟು ಧರ್ಮಸ್ಥಳ ಭೇಟಿ ನೀಡುವ ಒಂದು ಆಲೋಚನೆ ಇದೆ. ಸೊ ದಯವಿಟ್ಟು ಪ್ರವಾಸಿಗರು ಮುಂದಿನ ವಿಡಿಯೋ ವೀಕ್ಷಣೆಗಳನ್ನ ಪಡೆಯಿರಿ. ಸೊ ನೆಕ್ಸ್ಟ್ ಯಾವ ಟೂರಿಸ್ಟ್ ಏನು ಪ್ರವಾಸಿ ತಾಣವನ್ನು ತೋರ್ಪಡಿಸ್ತೀನಿ ಅಂತ ಗೊತ್ತಿಲ್ಲ. ವಾಚ್ ಮಾಡಿ ಅಷ್ಟೇ. ನಮ್ಮ ಬಹಳ ಮುಖ್ಯವಾಗಿ ಮತ್ತೊಂದು ವಿಚಾರ ಏನಪ್ಪ ಅಂದರೆ, ನಮ್ಮ ಮಲೆಯ ಮಹದೇಶ್ವರ ಯೂಟ್ಯೂಬ್ ಚಾನಲ್ನ ಚಂದಾದಾರರು ತಾವೆಲ್ಲರೂ ಸಹ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲವನ್ನು ನೀಡ್ತಾಯಿದ್ರಿ. ಹಾಗೆ ಮಹದೇಶ್ವರ ಭಕ್ತ ಸಮೂಹ ಫೇಸ್ಬುಕ್ ಪೇಜ್ನ ಫಾಲೋವರ್ಸು ಮಿಲಿಯನ್ ಗಟ್ಟಲೆ ವ್ಯೂಸ್ ಬಂದರೂ ಫಾಲೋ ಮಾಡೋದನ್ನ ಮರ್ತು ಬಿಡ್ತೀರಾ. ದಯವಿಟ್ಟು ಫಾಲೋ ಮಾಡಿಯಪ್ಪ. ನಾವು ಮಾಡ್ತಕ್ಕಂಥ ವೀಡಿಯೋಗೆ ಹೆಚ್ಚಿನ ಒಲವನ್ನು ನೀಡಿ ಫಾಲೋ ಮಾಡಿ. ನೋಡಿ ಕಾಡು ಒಳಗಡೆ ಆನೆನ ಕರ್ಕೊಂಡೋಗಿ ಬಿಟ್ಟು ಬರ್ತಾರೆ. ದುಬಾರೆ ಫಾರೆಸ್ಟ್. ವಾವ್, ಏನು ಸೀನ್ ಗುರು ಇದು. ಬ್ಯೂಟಿಫುಲ್ ಸೀನ್. ಭರ್ಜರಿಯಾಗತ್ತೆ ಈ ಆನೆ ಮಾತ್ರ. ತುಂಬ ಭರ್ಜರಿಯಾಗಿದೆ ನೋಡಿ. ಎಷ್ಟು ಚೆನ್ನಾಗಿದೆ ನೋಡಿ. ಟೂರಿಸ್ಟ್ ನೋಡಿ ರೀತಿಯೆಲ್ಲ. ಸೊ ಈ ಥರ ಅದರ ಮೇಲೆಲ್ಲ ನಿಂತ್ಕೊಂಡು ಸಮಯವನ್ನು ಕಳೀತಾರೆ. ತುಂಬ ಎಂಜಾಯ್ ಮಾಡ್ತಾರೆ. ಇರೋ ತನಕ ಏನೂ ಇಲ್ಲ, ಈ ಜೀವನನೇ ವ್ಯರ್ಥ. ಸೊ ಇಲ್ಲಿ ನಾವು ಸಮಯ ಕಳೆಯೋದು ಮತ್ತು ನಮ್ಮ ಒಂದು ಸುಖ ಸಂತೋಷವನ್ನು ಹೊತ್ಕೊಂಡು ಹೋಗೋದು, ಇದಿಷ್ಟೇ ನಮಗೆ ಶಾಶ್ವತ. ಸೊ ಅಲ್ಲೆಲ್ಲ ಇದೆ ಕಣ್ರಿ ಆನೆಗಳು. ಎಲ್ಲ ಕಾಡುಗಳಿಗೆ ಬಿಟ್ಬಿಟ್ರು. ಸೊ ನಾವು ಏನೋ ಆನೆಗಳು ವೀಕ್ಷಣೆ ಮಾಡಿದ್ದೆ ಪುಣ್ಯ. ಬಂದು ನೋಡಿ ಕೂಗ್ತಾ ಇದ್ದಾನೆ ಸೌಂಡು. ಅಲ್ಲೇನೋ ಮಾಡ್ತಾರೆ ಕಣೋ. ಕೂಡಾಕಕ್ಕ ಇಲ್ಲ
ಓ ಪರಿಚಯ. ಹಾಂ, ನಾನು ನೋಡಿ ಕಲ್ತ್ಕೊಳ್ಳಿ ಅಂತ ಓಕೆ ಬುದ್ಧಿವಾದ ಹೇಳ್ಬಿಟ್ಟೋಯ್ತದೆ. ಹ್ಞೂ ನೋಡಿ ಆನೆ ಪಳಗ್ಸೋದು. ಎಸ್ ಎಸ್ ಎಸ್